ರಾಣೆಬೆನ್ನೂರಿನ ಜನತೆಗೆ ಪ್ರೀತಿಯ ನಮಸ್ಕಾರಗಳು. ಇಂದು ರಾಣೆಬೆನ್ನೂರಿನಲ್ಲಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವ ಸವಾರರಿಗೆ ಗುಲಾಬಿ ಹೂವು ನೀಡಿ ಅಭಿನಂದಿಸಿದ ರಾಣೆಬೆನ್ನೂರಿನ ಪೊಲೀಸರು. ಇಂದು ರಾಣೆಬೆನ್ನೂರಿನಲ್ಲಿ ಪೊಲೀಸರಿಂದ ವಿನೂತನವಾದ ಬೈಕ್ ಯಾತ್ರೆಯೊಂದು ನಡೆದಿತ್ತು. ಅದು ಅಪಘಾತ ಪ್ರಕರಣಗಳಲ್ಲಿ ಜೀವಹಾನಿ ಆಗಬಾರದೆನ್ನುವ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ. ಅಪಘಾತವಾದಾಗ ಹೆಚ್ಚಾಗಿ ತಲೆಗೆ ಪೆಟ್ಟು ಬಿದ್ದು ಪ್ರಾಣಕ್ಕೆ ಅಪಾಯ ಬರಬಾರದೆನ್ನುವ ಸಲುವಾಗಿ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ವಾಹನ ಚಲಾವಣೆ ಮಾಡಬೇಕೆನ್ನುವುದು ಪೊಲೀಸರ ಕಳಕಳಿಯಾಗಿತ್ತು. ಇದು ಪೊಲೀಸರ ಭಯಕ್ಕೂ ಅಲ್ಲ, ಕಾನೂನಿನ ಭಯಕ್ಕೂ ಅಲ್ಲ, ಅಥವಾ ದಂಡ ವಿಧಿಸುವ ನಿಯಮಕ್ಕಾಗಿಯೂ ಅಲ್ಲ. ನಿಮ್ಮ ಬದುಕು ಮತ್ತು ನಿಮ್ಮ ಮೇಲೆ ಅವಲಂಬನೆಯಾಗಿರುವ ಕುಟುಂಬ ಸದಸ್ಯರ ಹಿತದೃಷ್ಟಿಯಿಂದ ಹೆಲ್ಮೆಟ್ ಕಡ್ಡಾಯ ಧರಿಸಬೇಕೆಂದು ರಾಣೆಬೆನ್ನೂರು ನಗರದ ಪ್ರಮುಖ ಬೀದಿಗಳಲ್ಲಿ ಸ್ವತಃ ಡಿವೈಎಸ್ಪಿ ಲೋಕೇಶ್ ಅವರೇ ಬೈಕ್ ಹತ್ತಿ ಹೆಲ್ಮೆಟ್ ಧರಿಸಿ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಮುಂದಾದರು. ಶಹರ ಸಿಪಿಐ ವೆಂಕಟೇಶ್ ಹಾಗೂ ಗ್ರಾಮಾಂತರ ಸಿಪಿಐ ನಾಗಯ್ಯ ಕಾಡದೇವರಮಠ ಅವರು ಕೂಡ ಜಾಗೃತಿಯ ಕಾರ್ಯಕ್ಕೆ ಕೈ ಜೋಡಿಸಿದ್ದರು. ಈ ಹೆಲ್ಮೆಟ್ ಎನ್ನುವುದು ಪ್ರತಿಯೊಬ್ಬ ವಾಹನ ಸವಾರನ ಜೀವ ರಕ್ಷಕವಿದ್ದಂತೆ. ಅಪಘಾತವಾದಾಗ ತಲೆಗೆ ತಗಲುವ ಗಂಭೀರ ಗಾಯಗಳನ್ನು ತಡೆದು ಜೀವ ಉಳಿಸುತ್ತದೆ ಈ ಹೆಲ್ಮೆಟ್. ಇತ್ತೀಚಿನ ದಿನಮಾನಗಳಲ್ಲಿ ಸಹಜ ಸಾವಿಗಿಂತ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇಂತಹ ಅನಿರೀಕ್ಷಿತ ಸಾವುಗಳು ಸಂಭವಿಸಬಾರದೆನ್ನುವ ಸಲುವಾಗಿ ಪೊಲೀಸರು ಜಾಗೃತಿ ಮೂಡಿಸುತ್ತಿದ್ದಾರೆ. ಹೆಲ್ಮೆಟ್ ಧರಿಸಿದ ವಾಹನ ಸವಾರರಿಗೆ ವಿಶೇಷವಾಗಿ ಗುಲಾಬಿ ಹೂವು ಕೊಟ್ಟು ಪ್ರೀತಿಯಿಂದ ಸತ್ಕರಿಸಿದ ಪೊಲೀಸರು, ಅಪಘಾತವಾದಾಗ ಸಾರ್ವಜನಿಕರ ಪ್ರಾಣಕ್ಕೆ ಹಾನಿಯಾಗಬಾರದೆನ್ನುವುದು ನಮ್ಮ ಉದ್ದೇಶವಾಗಿದೆ ಎನ್ನುತ್ತಾರೆ. ಡಿವೈಎಸ್ಪಿ, ಸಿಪಿಐ, ಪಿಎಸ್ಐ ಸೇರಿದಂತೆ ಅನೇಕ ಪೊಲೀಸ್ ಸಿಬ್ಬಂದಿಗಳು ಹೆಲ್ಮೆಟ್ ಧರಿಸಿ ನಗರ ಹಾಗೂ ಗ್ರಾಮಾಂತರ ಪೊಲೀಸ್ ವ್ಯಾಪ್ತಿಯಲ್ಲಿ ಶಿಸ್ತುಬದ್ಧವಾಗಿ ಬೈಕ್ ಯಾತ್ರೆ ನಡೆಸಿ ಜಾಗೃತಿ ಮೂಡಿಸಿದ ಕಾರ್ಯವಂತೂ ಮೆಚ್ಚುವಂತದ್ದಾಗಿತ್ತು.